ಬಾಂಗ್ಲಾದೇಶದಲ್ಲಿ ಹಿಂದೂ ಕುಟುಂಬದ 5 ಮನೆಗಳಿಗೆ ಕಿಡಿಗೇಡಿಗಳು ಬೆಂಕಿ ಹಾಕಿದರೆ ಮುಸ್ಲಿಂ ಪ್ರಾಬಲ್ಯದ ರಾಷ್ಟ್ರವಾದ ಫಿರೋಜ್ಪುರ ಜಿಲ್ಲೆಯ ಗ್ರಾಮದಲ್ಲಿ ಅದು ನೋಡೋಣ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಫ್ರೀ ಇದ್ರೆ ಕಳಿಸ್ಕೊಡ್ತೀವಿ, ಮಾನವೀಯತೆಯಿಂದ ಏನಾದ್ರು ಮಾಡೋಕೆ ಟ್ರೈ ಮಾಡೋಣ. ಅಲ್ಲಿ ಬಗ್ಗೆ ಅಲ್ಲಿ ಅಲ್ಪಸಂಖ್ಯಾತರ ಬಗ್ಗೆ ಯಾವ ಮರುಕಾನು ಮಾನವೀಯತೆಯಿಂದ ಮಾಡೋಣ. ಯು ಎನ್ ಲೆವೆಲಲ್ಲಿ ಮಾಡಿಸೋಣ, ಸುಮ್ಮನೆ ತಲೆ ಕೆಡಿಸ್ಕೊಬಿಡಿ ಯಾರುವೆ. ಬೆಂಕಿ ಬೇಗವಾಗಿ ಆಗಿದೆ, ಸಿಕ್ಕಾಕೊಂಡಿದ್ದಾರೆ, ಜನ ಅಲ್ಲಿ ಸಾಯ್ತಿದ್ದಾರೆ, ಸಾಯ್ಲಿ ಬಿಡಿ, ಏನು ತೊಂದರೆ ಇಲ್ಲ. ಕೇಂದ್ರ ಸರ್ಕಾರನೂ ಅಷ್ಟೇ, ಏನು ತೊಂದರೆ ಇಲ್ಲ. ನಾಳೆ ಫಾರಿನ್ ಅಫೇರ್ಸ್ ಮಿನಿಸ್ಟ್ರಿದು ಸ್ಪೋಕ್ಸ್ಮನ್ ಇದಾರಲ್ಲ, ಅವ್ರಿಗೆ ಹೇಳಿದ್ದೀವಿ, ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಕಟುವಾಗಿ ಟೀಕಿಸ್ಬಿಡಿ ಇದನ್ನ ಅಂತ ನಾವು ಹೇಳಿದ್ದೀವಿ. ಅವರು ಕಟುವಾಗಿ ಖಂಡಿಸ್ತಾರೆ, ತಲೆ ಕೆಡಿಸ್ಕೋಬೇಡಿ, ಹೊಟ್ಟೆ ತುಂಬಿಸ್ಕೊಳ್ಳಿ ಅಷ್ಟೇ. ಜನ ಲಾಜ್ಗೆಟ್ ಆಡಳಿತದಲ್ಲಿದ್ರೆ ಇನ್ನೇನಾಗತ್ತೆ ಬನ್ರಿ ರೀ. ಎಸ್. ಹೊಳೆನರಸೀಪುರ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಕಳಂಕ ಹೊತ್ತಿದ್ದ ಮಾಜಿ ಸಚಿವ ರೇವಣ್ಣಗೆ ಬಿಗ್ ರಿಲೀಫ್. ಸಂತ್ರಸ್ತೆ ಕೊಟ್ಟ ದೂರಿನಡಿ ಎಚ್.ಡಿ. ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿತ್ತು. ಪ್ರಕರಣದಿಂದ ಕೈಬಿಡುವಂತೆ ಅವರು ಕೋರ್ಟ್ಗೆ ಹೋಗಿದ್ರು. ಈಗ ಸದ್ಯ ಸೆಷನ್ಸ್ ಕೋರ್ಟ್ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ಕೈಬಿಟ್ಟಿದೆ. ಪ್ರಕರಣದ ವಿಚಾರಣೆ ಆರಂಭಿಸಲು ವಿಳಂಬ ಆಗಿರೋ ಹಿನ್ನೆಲೆಯಲ್ಲಿ ಆರೋಪ ಮುಕ್ತಗೊಳಿಸಿ ಕೋರ್ಟ್ ಆದೇಶ ಮಾಡಿದೆ. ಅಲ್ಲಿಗೆ ಕೇಸ್ ಹಾಕ್ಸೋವಾಗ ಮಜಾ ನೋಡೋವಾಗ ಈ ಸರ್ಕಾರದಲ್ಲಿರೋ ಕೆಲವು ಜನ ಅದನ್ನು ನಡೆಸೋವಾಗ ಯಾವ ಇಂಟ್ರೆಸ್ಟ್ ತಗೊಂಡಿದ್ದೀರಿ ನೋಡ್ಕೊಳ್ಳಿ, ಅಥವಾ ಹಾಕಿಸಿದ್ಮೇಲೆ ಅದರಲ್ಲಿ ಏನು ತಿರುಳಿಲ್ಲ ಅಂತ ಗೊತ್ತಾಗ್ಬಿಟ್ಟು ಕೈ ತೊಳ್ಕೊಂಡು ಹೋಗಿದ್ದೀರಿ ಅಂದರೆ ಯಾರನ್ನು ಏನೇನು ಹಾಳು ಮಾಡೋಕ್ಕೆ ಬರ್ತೀರೋ. ನಿಮ್ಮ ಮನೆ ಉದ್ಧಾರ ಆದರೆ ಸಾಕು. ಒಂದು ತಿಳ್ಕೊಳ್ಳಿ, ದುಷ್ಟತನ, ಕ್ರಿಮಿನಲ್ ಬುದ್ಧಿ, ಸ್ವಾರ್ಥದ ಪರಮಾವಧಿ, ದೌರ್ಜನ್ಯದಲ್ಲಿ ಈ ಥರದ್ದೆಲ್ಲ ಮಾಡಿದವ್ರದ್ದು ಯಾರ ಮನೆಯೂ ಉದ್ಧಾರ ಆಗಲ್ಲ. ನಾನು ಹೇಳಿದ್ದೀನಿ, ನಿಮ್ಮ ಮನೆಗೂ ಒಂದಿನ ತಪರಾಯಿಸ್ಕೊಳ್ಳೋದೇ ಇಲ್ಲ, ಜ್ಞಾಪಕ ಇಟ್ಕೊಳ್ಳಿ. ನಾನು ನೋಡ್ಬಿಟ್ಟಿದ್ದೀನಿ ಭಾಳ ಮನೆಗಳನ್ನ ಈ ವಿಚಾರದಲ್ಲಿ ಕರ್ನಾಟಕದಲ್ಲಿ ಈ ಥರ ಆಡ್ದವ್ರನ್ನ. ಭಾಳ ತಪ್ಪಿದು, ಗೊತ್ತಿಲ್ಲ ನನಗೆ ಈ ಕೇಸ್ ಏನು ಅಂತ. ಜನವರಿ 6 ಅಥವಾ 9ಕ್ಕೆ ಡಿ ಕೆ ಶಿ ಅಧಿಕಾರಕ್ಕೆ ಹೋಗ್ತಾರೆ ಅಂತ ಅವರ ಆಪ್ತ ಈ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ನೋಟಿಸ್ ಕೊಟ್ಟಿತ್ತಲ್ವ ಅವ್ರಿಗೆ? ಅದಕ್ಕೆ ಏನು ಅವ್ರ ತಲೆ, ಇದು ನನ್ನ ಮಾತಲ್ಲ, ಇದು ಶರಣರ ಮಾತು. ಶರಣರ ಮಾತು, ದೇವರ ಮಾತು ಅಂದ್ಬಿಟ್ಟಿದ್ರೆ ಹಾಗೆ ಹೋಗ್ತಿತ್ತ. ಈಗ ಶರಣರಾದ್ರು ಯಾರು ಅಂತ ಕೇಳಬಹುದು ಬೇಕಾರೆ, ಯಾರಪ್ಪ ಶರಣರು ಹೇಳ್ರಪ್ಪ ಅಂತ. ದೇವರ ಮಾತು ಅಂದ್ಬಿಟ್ಟಿದ್ರೆ ಯಾರನ್ನ ಕೇಳೋಣಪ್ಪ? ಹೌದು, ದೇವರ ಮಾತು ಅಂತ ಹೇಳಿದಾರಂತೆ. ಭಾಳ ಸಂತೋಷ. ಅವ್ರ ಆಪ್ತ ಬೈರ್ತಿ ಸುರೇಶ್ ಸಿ ಎಂ ಅವ್ರು ಮಾತಾಡಿ ಎಲ್ಲ ಹೊಟ್ಟೆ ಕಿಚ್ಚಿಗೆ ಮಾತಾಡ್ತಿದಾರಂತೆ. ಅವರೆಲ್ಲ ಹೊಟ್ಟೆ ಕಿಚ್ಚು ಪಡೋರು ನಮ್ಮವ್ರೆ, ಅವ್ರನ್ನ ಕ್ಷಮಿಸ್ಬಿಡ್ಬೇಕು. ಇದು ಕ್ರಿಸ್ಮಸ್ ಆಯ್ತಲ್ಲ, ಅದಕ್ಕೆ ಅವ್ರು ಭಾಳ ಉದಾರವಾಗಿ ಮಾತಾಡ್ತಿದ್ದಾರೆ ಪಾಪ. ಇದೇ ಸಾಹೇಬ ಚೀಫ್ ಮಿನಿಸ್ಟರ್ ಚೇಂಜ್ ಆಗಲಿ, ನೋಡ್ತೀನಿ ಅವಾಗ ಏನು ಮಾಡ್ತಾರೆ ಅಂತ. ಎಚ್.ವೈ. ಮೇಟಿ ಅಕಾಲಿಕ ನಿಧನದಿಂದ ತೆರವಾಗಿರ್ತಕ್ಕಂಥ ಬಾಗಲಕೋಟೆ ಕ್ಷೇತ್ರದ ಬೈ ಎಲೆಕ್ಷನ್ಗೆ ಕಾಂಗ್ರೆಸ್ ಸಿದ್ಧತೆ ನಡೆಸಿದ್ದು, ಇವತ್ತು ಸತೀಶ್ ಜಾರಕಿಹೊಳಿ ಅವರು ಸಭೆ ನಡೆಸಿದ್ದಾರೆ. ಮೇಟಿ ಅವರು ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರಾಗಿದ್ದ ಕಾರಣ ಅವರೇ ಟಿಕೆಟ್ ನಿರ್ಧಾರ ಮಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಮೇಟಿ ಕುಟುಂಬಸ್ಥರಿಗೆ ಸಿಗಬಹುದು ಅಂತ ಹೇಳ್ತಾರೆ. ಅವರಲ್ಲೇ ಒಬ್ಬರಿಗೆ ಮಕ್ಕಳಿದ್ದಾರೆ. ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ ತ್ರಿಪುರಾ ವಿದ್ಯಾರ್ಥಿ ಏಂಜಿಲ್ ಚೆಕ್ಮಾ ಅನ್ನೋ ವಿದ್ಯಾರ್ಥಿನ ಜನಾಂಗೀಯ ನಿಂದನೆ ಮಾಡಿ ಹಲ್ಲೆ ಮಾಡಿದ್ದಾರೆ. ಒಂದು ಜನ ಸೇರಿಕೊಂಡು ವಿದ್ಯಾರ್ಥಿ ಅವನು ಹೇಳಿದ್ದಾನೆ ನಾನು ಇಂಡಿಯನ್ನು ಅಂತ. ನನ್ನನ್ನು ಕೇಳಿದ್ರೆ ಈ ಥರ ಮಾಡಿದವ್ರನ್ನ ಬದುಕಕ್ಕೆ ಬಿಡಬಾರ್ದಪ್ಪ. ಏನ್ರಿ, ಎಷ್ಟು ಜನ ಸಾಯಿಸ್ತಿರಪ್ಪ ಭಾಗದಿಂದ ಕರ್ಕೊಂಬಂದು. ಪಾಪ ತ್ರಿಪುರ, ಮಣಿಪುರ, ನಾಗಾಲ್ಯಾಂಡು ಇಲ್ಲಿಂದ ಬರೋ ಹುಡುಗರುಗಳು ಮಕ್ಕಳನ್ನು ನೀನು ಚೀನಿ ಅಂದ್ಬಿಡೋದು, ಬದುಕಕ್ಕೆ ಯೋಗ್ಯ ಇಲ್ವಾ ಅವ್ರು, ನೀನು ಇನ್ನೇನೋ ಅಂದುಬಿಡೋದು, ಮತ್ತೊಂದೇನೋ ಅಂದುಬಿಡೋದು. ಏನ್ರಿ ಮನುಷ್ಯರ ನೀವೆಲ್ಲ? ಥೂ. ಸರಿ, ಇದು ಭಾಳ ಮೋಸ ಇದು ಇತ್ತ. ಅದಕ್ಕೆ ರಾಹುಲ್ ಗಾಂಧಿ ಟಕ್ಕಂತ ಬಂದ್ರಪ್ಪ ಸಾಹೇಬ್ರು ಎಲ್ಲಿಂದಾನೋ. ನೋಡಿ 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 ಬಿಜೆಪಿ ಸಾಮಾನ್ಯಗೊಳಿಸ್ತಾ ಇದೆ. ಅದಕ್ಕೆ ಆಗಿರೋದು. ತಮಿಳುನಾಡಿನಲ್ಲಿ ರೈಲಿನಲ್ಲಿ 4 ಅಪ್ರಾಪ್ತರು ವಲಸೆ ಕಾರ್ಮಿಕನೊಬ್ಬನ ಮೇಲೆ ಎಲ್ಲ ಉತ್ತರ ಭಾರತದಿಂದ ಬಂದವನಿಗೆ ಹಿಡ್ಕೊಂಡು ಬಾರಿಸಿದ್ದಾರೆ ಚೆನ್ನಾಗಿ. ನೋಡಿ 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 ದ್ವೇಷವನ್ನ ಸಾಮಾನ್ಯಗೊಳಿಸುತ್ತಿದೆ DMK. ನೋಡಿ 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 ಅಂತ ಹೇಳಪ್ಪ ಅಂದ್ರೆ ಇದು ಮಾತ್ರ ಕಾಣಿಸ್ತಾ ಎಲ್ಲ ಮಾತಾಡು. ನೀವು ಕೇಳೋಂಗಿಲ್ಲಪ್ಪ, ಹಂಗೆಲ್ಲ ಕೇಳಬಾರ್ದು. ನಾನು ಸೆಲೆಕ್ಟಿವ್ ಆಗಿ ಮಾಡ್ಕೊತೀನಿ. ಸೆಲೆಕ್ಟಿವ್ ಆಗಿ ಜಮೀನನ್ನ ಅಕ್ವಿಸಿಷನ್ನಿಂದ ಭೂ ಒತ್ತುವ ಇದರಿಂದ ಅಲ್ಲ ವಿಡ್ರಾ ಮಾಡ್ತೀನಿ. ಸೆಲೆಕ್ಟಿವ್ ಆಗಿ ಮಾಡ್ಕೊತೀನಿ. ಸಿದ್ದರಾಮಯ್ಯನವ್ರ ಥರ ಸೆಲೆಕ್ಟಿವ್ ಆಗಿ ಮಾಡ್ಕೊತೀನಿ. ಅಕ್ರಮ ಸಕ್ರಮನ ಸೆಲೆಕ್ಟಿವ್ ಆಗಿ ಹೊಡ್ಕೊತೀನಿ ನನಗೆ ನಾನೇ. ಯಾಕಪ್ಪ ಹೇಳಿ, DMKಗೆ ಹೇಳಿ. ಅದಿಲ್ಲ ಅಲ್ಲಿ ಯಾವುದು ದ್ವೇಷ ಪಾಶ ಅಲ್ಲ ಇವೆಲ್ಲ. ಇದೆಲ್ಲ ಕಚಡಗಳ ಬುದ್ಧಿಗಳು ಅಷ್ಟೇ. ಅಯೋಗ್ಯರಿಗೆ ಯಾರು ಅಂತ ಅರ್ಥ ಮಾಡ್ಕೊಳಕ್ಕಾಗದೆ ಇದ್ದವ್ರಿಗೆ ನನಗೆ ಪರಿಚಯ ಇರೋರೊಬ್ರು ಹೇಳ್ತಿದ್ರು, ಭಾರತೀಯರಿಗೆ ಎಂದೆಂದಿಗೂ ಅರ್ಥವಾಗಲ್ಲ ಚೀನಿಯರು ಯಾರು, ಕೊರಿಯನ್ಸ್ ಯಾರು, ಜಪಾನೀಸ್ ಯಾರು ಅಂತ. ಆದರೆ ಜಾಪನೀಸು ಗೊತ್ತಾಗತ್ತೆ ಅಂತ.
ಕೊರಿಯರ್ ಯಾರು, ಚೈನೀಸ್ ಯಾರು ಅಂತ ಅವ್ರಿಗೆ ಗೊತ್ತಾಗತ್ತೆ ಅವ್ರಿಗೆ ಅಂತ. ರೈಟ್. ಹಾಗೆ ನಮ್ಮಲ್ಲಿ ಗೊತ್ತಾಗದೇ ಇದ್ದಾಗ ಬಾಯಿ ಮುಚ್ಕೊಂಡು ಇರಬೇಕು. ಆ ಮಕ್ಕಳನ್ನ ಕೇಳಬೇಕು, ನೀ ಎಲ್ಲಿ ಇವನಪ್ಪ ಅಂತ. ಏನಕ್ಕೆ ಕೇಳು, ನಿಮ್ಮ ತಾತನ ಮನೆಯದೇನು? ಥೂ, ಭಾಳ ಮನಸ್ಸಿಗೆ ಹಿಂಸೆ ಆಗತ್ತೆ. ಆ ಹುಡುಗರುಗಳಿಗೆ ಎಲ್ಲೆಲ್ಲಿಂದಾನೋ ಬಂದಿರ್ತಾರೆ, ಓದಕ್ಕೆ ಬಂದಿರ್ತಾರೆ ಪಾಪ. ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ರಕ್ಷಣಾ ಪಡೆಗಳಿಗೆ ಒಂದಿಷ್ಟು ಉಪಕರಣಗಳನ್ನು ಖರೀದಿ ಮಾಡಲಿಕ್ಕೆ ಒಂದು 79,000 ಕೋಟಿ ರೂಪಾಯಿದು ಶಸ್ತ್ರಾಸ್ತ್ರ ಖರೀದಿಗೆ ಅನುಮತಿಯನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಪಿನಾಕ ರಾಕೆಟ್ ವ್ಯವಸ್ಥೆ, ಡ್ರೋನ್ ನಿಗ್ರಹ ತಂತ್ರಜ್ಞಾನ, ಡ್ಯಾಶ್ 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 ಎಲ್ಲ ಅದೇ ನಡೀತಾ ಇರುತ್ತೆ. ಅಲ್ಲೇನೋ ತಗೋತಾರೆ, ಇಲ್ಲೇನೋ ಮಾಡ್ತಾರೆ. ಎಸ್. ಲಲಿತ್ ಮೋದಿ ವಿಜಯ್ ಮಲ್ಯ ಹುಟ್ಟುಹಬ್ಬವನ್ನು ಲಂಡನ್ನಲ್ಲಿ ಆಚರಿಸಿದ್ರು. ನಂತರ ಒಂದು ವಿಡಿಯೋವನ್ನು ಹಂಚಿಕೊಂಡು ಅತಿದೊಡ್ಡ ಪರಾರಿಯಾಗಿರುವವರು ಅಂತ ಶೀರ್ಷಿಕೆಯನ್ನು ಕೊಟ್ಟಿದ್ರು. ಇದಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿತ್ತು. ಈ ಬೆನ್ನಲ್ಲೇ ಕಾನೂನು ಬಾಹಿರ ವ್ಯಕ್ತಿಗಳನ್ನು ದೇಶದಲ್ಲಿ ನ್ಯಾಯಕ್ಕಾಗಿ ಮರಳಿ ಕರೆತರಲು ಭಾರತ ಬದ್ಧವಾಗಿದೆ ಅಂತ ವಿದೇಶಾಂಗ ವ್ಯವಹಾರಗಳ ವಕ್ತಾರ ರಣಧೀರ್ ಅವರು ಹೇಳಿದರು. ಇದೀಗ ಲಲಿತ್ ಮೋದಿ ತಮ್ಮ ಹೇಳಿಕೆಗೆ ಕ್ಷಮೆ ಯಾಚಿಸಿದ್ದಾರೆ. ನನಗೆ ಅತ್ಯಂತ ಗೌರವ ಇರುವಂತಹ ಭಾರತ ಸರ್ಕಾರಕ್ಕೆ ನೋವುಂಟು ಮಾಡಿದರೆ ಕ್ಷಮೆ ಯಾಚಿಸ್ತೀನಿ. ನನ್ನ ಹಿಂದಿನ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಹೇಳಿದ್ದಾರೆ. ಏನಪ್ಪ ಲಲಿತ್ ಮೋದಿ, ಏನು ಗೌರ್ಮೆಂಟ್ ಆಫ್ ಇಂಡಿಯಾ ಜೊತೆ ಡೀಲ್ ಮಾಡ್ಕೊಂಬಿಟ್ಟಿದೆಯೋ ಏನು ಕತೆ ನಿಂದು? ಅವ್ರಿಗೆ ನೋವಾಗೋದಿದ್ರೆ ನಾನು ಕ್ಷಮೆ ಕೇಳ್ತೀನಿ ಅಂತ. ಆಗಿದ್ದು ನೋವು ನಮಗೆ ಕಣೋ ಕೋತಿ ಕಚಡ ತೊಗೊಂಬಂದು. ನೀನು ನರೇಂದ್ರ ಮೋದಿ ಹೆಸರೋ ಅಥವಾ ಅಮಿತ್ ಶಾ ಹೆಸರೋ ಅಥವಾ BJP ಹೆಸರೋ, ಕೇಂದ್ರ ಸರ್ಕಾರದ ಹೆಸರು ಹೇಳಲಿಲ್ಲ, ಭಾರತದ ಹೆಸರು ಹೇಳಿದ್ದಿದ್ದು. ಅಯೋಗ್ಯ. ದೇಶಕ್ಕೆ ಅವಮಾನ. ಕೇಂದ್ರ ಸರ್ಕಾರಕ್ಕಲ್ಲ ನೀನು ಕ್ಷಮೆ ಕೇಳಬೇಕಾಗಿದ್ದಿದ್ದು. ನಿನ್ನ ಯೋಗ್ಯತೆಗೆ ಅಂಥ ಗೌರವ ಇದ್ದವನು, ನಿನ್ನ ಸರ್ಕಾರದ ಮೇಲೆ ಗೌರವ ಇದ್ದವನು, ಬರೆಯ ಬಾಯಿ ಮುಚ್ಕೊಂಡು ಇಲ್ಲಿ ಬಂದು ಕಾನೂನು ಎದುರಿಸು, ನೋಡ್ತೀವಿ. ಅಲ್ಲಿ ಬಣ್ಣ ಹೊಡ್ಕೊಂಡು ಕೂದಲಿಗೆ ಬಟ್ಟೆ ಹಾಕೊಂಡು ಹೆಣ್ಮಕ್ಳ ಜೊತೆ ಓಡಾಡೋದಲ್ಲ. ಬಾಯಿಲಿ ಫೇಸ್ ಮಾಡು ಕೋರ್ಟನ್ನು. ಟ್ರಂಪ್ ರಷ್ಯಾ ಉಕ್ರೇನ್ ನಡುವೆ 4 ವರ್ಷದಿಂದ ನಡೀತಿರೋ ಯುದ್ಧ ಕೊನೆಗಾಣಿಸೋಕ್ಕೆ ಅಮೆರಿಕದ ಅಧ್ಯಕ್ಷ ಟ್ರೈ ಮಾಡ್ತಿದ್ದಾರೆ. ಇವತ್ತು ಅವ್ರೋಗಿ ಮೀಟ್ ಮಾಡಿದ್ರು. ಏನಪ್ಪ ಒಂದು 20 ಪಾಯಿಂಟಲ್ಲಿ ಒಂದು ಪೀಸ್ ಪ್ಲ್ಯಾನ್ ಹಾಕಿದ್ದೀವಿ, ಏನಂತೀಯ ಅಂತಂದರು. ಇವರು ಜೆಲೆನ್ಸ್ಕಿ ಅವರು ಇಟ್ಟರು ಒಂದು ಬಾಂಬನ್ನು. ಇದು ಒಂದು 50 ಇಯರ್ಸ್ ಮಿನಿಮಮ್, 50 ವರ್ಷ ಒಂದು ನಮಗೆ ಭದ್ರತಾ ಖಾತ್ರಿ ಕೊಟ್ಬಿಡಿ ನೀವು ಅಂತಂದರು. 50 ವರ್ಷ ಕೊಡ್ಬಿಡ್ತಾರೆ. ಈ ಜೆಲೆನ್ಸ್ಕಿ ಮಜಾ ತಗತ್ತಿ ಪಾರ್ಟಿ. ಆ ಕಡೆ ರಷ್ಯಾ ಅನ್ನೋರ್ಗೂ ಗೊತ್ತಾಗಿದೆ ಈ ಪಾರ್ಟಿ ಮಜಾ ತಗತ್ತಿ ಅದೇ. ಯುರೋಪ್ನವ್ರು ಎತ್ತಿ ಕಟ್ಟಿ ಮಜಾ ನೋಡ್ತಿದ್ದಾರೆ. ಟ್ರಂಪ್ ಪಾಪ ಕೈ ಹಾಕ್ಬಿಟ್ಟು ಹಿಂಗೆ ತೆಗಿಯೋಂಗಿಲ್ಲ, ಬಿಡೋಂಗಿಲ್ಲ, ಬಿಸಿ ತುಪ್ಪ ಬಾಯಿಗೆ ಹಾಕೊಂಬಿಟ್ಟಿದ್ದಾನೆ ಪಾಪ. ಉಗುಳಂಗೂ ಇಲ್ಲ, ಹಿಡ್ಕೊಳ್ಳೋಂಗೂ ಇಲ್ಲ, ಸ್ಟೇಜಿಗೆ ಬಂದ್ಬಿಟ್ಟಿದೆ ಈಗ ಅದು. ಕರೆಕ್ಟ್. ಇದು ಕತೆ. ಎಲ್ಲ ಮಜಾ ತಗತ್ತಿರೋ ಯುದ್ಧ ಅದು. ಯಾರಿಗೂ ಬೇಕಿಲ್ಲ. ಹಾಂ. ಇನ್ನು ದೆಹಲಿ ಮತ್ತು ಉತ್ತರ ಭಾರತದ ಹೆಚ್ಚಿನ ಭಾಗಗಳಲ್ಲಿ ದಟ್ಟ ಮಂಜು ಆವರಿಸಿಕೊಂಡಿದೆ. ವಿಮಾನ ರೈಲು ಸಂಚಾರದಲ್ಲಿ ವ್ಯತ್ಯಯವಾಗಿದೆ. ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಒಟ್ಟು 128 ವಿಮಾನಗಳು ರದ್ದಾಗಿವೆ. ಗೋಚರತೆ ಕಡಿಮೆಯಾದ ಕಾರಣ 8 ವಿಮಾನಗಳನ್ನು ಬೇರೆ ಕಡೆಗೆ ತಿರುಗಿಸಿದ್ದಾರೆ. ಕೆಟ್ಟ ಹವಾಮಾನದಿಂದಾಗಿ ಇಂಡಿಗೋ ತನ್ನ 80 ವಿಮಾನಗಳನ್ನು ರದ್ದುಗೊಳಿಸಿದೆ. ಇದೇ ಪರಿಸ್ಥಿತಿ ಹಲವು ಕಡೆಗಳಲ್ಲಿ. ಅತ್ತ ಅಮೆರಿಕದಲ್ಲಿ 1800 ವಿಮಾನಗಳು ರದ್ದಾಗಿದ್ದು 22,000 ವಿಮಾನಗಳ ಹಾರಾಟದಲ್ಲಿ ವಿಳಂಬವಾಗಿದೆ. ಇದರ ಎಫೆಕ್ಟ್ ಬೇರೆ ದೇಶಗಳ ಏರ್ಪೋರ್ಟ್ನಲ್ಲಿ ಜನ ಪರದಾಡುವಂತಾಯಿತು. ಹವಾಮಾನ ಪರಿಸ್ಥಿತಿ ಬರೀ ಭಾರತದ ಒಂದೇ ಕಡೆ ಅಲ್ಲ, ಪ್ರಪಂಚಾದ್ಯಂತ ಈ ಥರದ ಪರಿಸ್ಥಿತಿಗಳು ಕಾಣಿಸ್ತಾ ಇವೆ. ಎಲ್ಲ ಹೆಚ್ಚು ಕಡಿಮೆ ದೇಶಗಳಲ್ಲಿ. ಪರ್ಟಿಕ್ಯುಲರ್ಲಿ ಭಾರತದಲ್ಲಿ, ಉತ್ತರ ಭಾರತದಲ್ಲಿ ಅತಿ ಹೆಚ್ಚಿದ್ದಂಗಿದೆ. ಇನ್ನೂ ಒಂದು 2-3 ದಿನ ಹಾಗೆ ಇದ್ದಂಗಿದೆ ಪರಿಸ್ಥಿತಿ. ದಕ್ಷಿಣ ಭಾರತದಲ್ಲಿ ಕೂಡ, ಫಾರ್ ಎಕ್ಸಾಂಪಲ್ ನಿಮಗೆ ಬೆಂಗಳೂರೆಲ್ಲ ಗೊತ್ತಾಗ್ತಿದೆ ಅನಿಸುತ್ತೆ, ಶೀತ ಗಾಳಿ ಇದೆ, ಅದು ಮುಂದುವರಿಯುತ್ತೆ, ಅದೇನು ಹೋಗ್ತಾ ಇಲ್ಲ. ಅದು ಸಾಮಾನ್ಯವಾಗಿ ಬೆಂಗಳೂರಂಥ ಊರುಗಳಲ್ಲಿ ನಾವೆಲ್ಲ ಹೇಳ್ತಿರೋದು 30 ವರ್ಷ 35 ವರ್ಷ ಹಿಂದೆ ಎಲ್ಲ ಡಿಸೆಂಬರ್ನಲ್ಲಿ ನಮ್ಗೆ ಒಳ್ಳೆ ಚಳಿ ಇರ್ತಿತ್ತು. ಹಾಂ, ಈ ಸರಿ ಅದರದ್ದು ಫೀಲ್ ಆಗ್ತಾ ಇದೆ ಚಳಿ ಬೆಂಗಳೂರಿನಲ್ಲಿ. ಎಷ್ಟೋ ವರ್ಷ ಆಗೋಗಿತ್ತು ಬೆಂಗಳೂರಲ್ಲಿ ಒಳ್ಳೆ ಚಳಿ ಬಂದು, ಚಳಿನೇ ಇರಲಿಲ್ಲ, ಹೊರಟೋಗ್ಬಿಟ್ಟು ಸತ್ತೋಗಿತ್ತು ಚಳಿ ಇಲ್ಲಿ. ಇನ್ನು ಉತ್ತರ ಭಾರತದಲ್ಲಿ ಮಾತ್ರ ವಿಪರೀತವಾದಂತಹ ಮಂಜು ಪ್ಲಸ್ ಇನ್ನಿತರ ಭಾಗಗಳು ಸಮಸ್ಯೆಗಳು. ಅಲ್ಲಿ ಪಲ್ಯೂಷನ್ನು, ಸ್ಮಾಗು, ಇದರಿಂದ ಇನ್ನೂ ಹೆಚ್ಚಾಗಿದೆ. ಅದೇ ರೀತಿ ಅಮೇರಿಕದಂತಹ ದೇಶಗಳಲ್ಲಿ ಕೂಡ ಭಾಳ ವಿಚಿತ್ರವಾದ ವೈಪರೀತ್ಯಗಳು ಕಾಣಿಸ್ತಾ ಇದೆ. ಈಸ್ಟರ್ನ್ ಪಾರ್ಟ್ ಅಂದರೆ ಪೂರ್ವ ಅಮೇರಿಕದ ಭಾಗಗಳಲ್ಲಿ ವಿಪರೀತವಾದಂತಹ ಹಿಮಪಾತ ಆಗ್ತಾ ಇದೆ. 10 ಇಂಚು 12 ಇಂಚು 14 ಇಂಚು ಆ ಥರದ ಹಿಮಪಾತಗಳು. ಪಶ್ಚಿಮ ಭಾಗದಲ್ಲಿ ಹಾಕಿದ್ರೆ ವಿಪರೀತವಾದ ಮಳೆ ಬಂದು ಪ್ರವಾಹಗಳು ಬರ್ತಾ ಇರುವಂಥದ್ದು ಕಾಣಿಸ್ತಾ ಇರುವಂಥದ್ದು.
ಹಾಗಾಗಿ ವಿಪರೀತ ಏರುಪೇರುಗಳ ಮಧ್ಯೆ 25 ಮುಗಿಸಿ 26ಕ್ಕೆ ಕೈ ಹಾಕ್ತಾ ಇದ್ದೀವಿ ಅಂತ ಕಾಣುತ್ತೆ. ವಿ ಹ್ಯಾವ್ ನೋ ಐಡಿಯಾ ಈ ವರ್ಷ ನಮಗೆ ಹೇಗಿರುತ್ತೋ ಹವಾಮಾನದ ವಿಚಾರದಲ್ಲಿ ನಮಗೆ ಐಡಿಯಾ ಇಲ್ಲ. ಆಲ್ ರೈಟ್.